ಸಿಗುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಬನ್ನಿ ನೋಡೋಣ. ಮೊದಲಿಗೆ ಪಲ್ಯಕ್ಕೆ ಬೇಕಾಗಿರೋದು ಐಟಮ್ಸ್ ಬಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ತೆಂಗಿನ ತುರಿ ಹಾಗೂ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿರುವಂಥದ್ದು, ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥದ್ದು, ಸಾಲ್ಟು ಮತ್ತು ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕುಂಬಳಕಾಯಿ ಪಲ್ಯನ ನಾವು ರೆಡಿ ಮಾಡ್ತಿದ್ವಿ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಪ್ರಾರಂಭ ಮಾಡ್ತಿದ್ವಿ. ಬನ್ನಿ ನೋಡೋಣ. ತಟ್ ಅಂತ ನೆಕ್ಸ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಬಾಣಲೆಗೆ. ಪಟ್ ಅಂತ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವಿವಾಗ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು ದೊಡ್ಡ ಸೌಟಷ್ಟು ಒಂದು ಎಣ್ಣೆನ ಹಾಕ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಎಣ್ಣೆ ಕಾದ ನಂತರ ಮೊದಲಿಗೆ ಸಾಸಿವೆನ ಹಾಕ್ಕೋಬೇಕು. ಚೆನ್ನಾಗಿ ಸಾಸಿವೆ ಚಿಟಾರ್ ಪಟಾರ್ ಅಂತ ಒಗ್ಗರಣೆಯಲ್ಲಿ ಸಿಡಿಬೇಕು. ಆವಾಗಲೇ ಒಗ್ಗರಣೆ ಚೆನ್ನಾಗಿ ಬರೋದು. ನೋಡ್ತಾ ಇದ್ರಲ್ಲ, 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀವಿ. ಒಗ್ಗರಣೆ ಚಟಪಟ ಅಂತ ಸಿಡಿತಾ ಇದ್ದಾಗೆ ನೆಕ್ಸ್ಟ್ ನಾವಿಲ್ಲಿ ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿನ ಹಾಕೋತೀವಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ನಾವಿಲ್ಲಿ ಸುಮಾರು ಒಂದು 12 ಹಸಿಮೆಣಸಿನ್ಕಾಯಿನ ಹಾಕೋತಿದ್ವಿ. ಯಾಕೆಂದರೆ ಸಿಗುಂಬಳ ಸ್ವೀಟ್ ಇರೋದ್ರಿಂದ ಖಾರ ಬರಬೇಕು ಅಂತ ಹೇಳಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀವಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಕೂಡ ನಾವಿಲ್ಲಿ ಎರಡು ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ನಾವಿಲ್ಲಿ ಹಾಕೋತಾ ಇದ್ದೀವಿ. ಇದೆರಡು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದ ಹಾಗೆಯೇ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಸುಮಾರು 7ರಿಂದ 8 ಈರುಳ್ಳಿನ ಹಚ್ಚಿಟ್ಕೊಂಡಿದ್ವಿ. ಸಣ್ಣ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಚ್ಚಿಟ್ಕೋಬೋದು. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಆನಿಯನ್ನು ಫ್ರೈ ಆಗಬೇಕು. ಅಂದರೆ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಇದ್ರ ಜೊತೆಗೆ ನೀವು ಸ್ವಲ್ಪ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪ್ರತಿ ಅಡುಗೆಗೂ ರುಚಿ ಹಾಗೆ ಖಾರ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸ್ವೀಟ್ ಮಾಡುವಾಗ ಸ್ವೀಟ್ ಇಲ್ಲದೆ, ಅಡುಗೆ ಮಾಡುವಾಗ ರುಚಿ ಇಲ್ಲದೆ ಮಾಡಿದ್ರೆ ಅಡುಗೆ ವ್ಯರ್ಥ ಅಂತಲೇ ಹೇಳ್ಬೋದು. ರುಚಿ ಇಲ್ಲದೆ ಅಂದರೆ ಉಪ್ಪು ಹಾಕ್ತೇನೆ ಅಡುಗೆ ಮಾಡಿದ್ರೆ ಅದು ನೀವು ಏನೇ ಹಾಕಿ ಅಡುಗೆ ಮಾಡಿದ್ರೂ ಅಲ್ಲಿ ಟೇಸ್ಟ್ ಝೀರೋ ಅನ್ನೋ ಥರನೇ ಆಗಿಬಿಡುತ್ತೆ. ಹಾಗಾಗಿ ಸಾಲ್ಟ್ನ ಯಾರು ಮರಿದೇನೆ ಹಾಕಿ. ಹಾಗೆಯೇ ನೋಡ್ತಾ ಇದ್ರಲ್ಲ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ತಡ ನೆಕ್ಸ್ಟ್ ನಾವು ಆ್ಯಡ್ ಮಾಡಬೇಕಾಗಿರೋದು ಕುಂಬಳಕಾಯಿ. ಯಾಕೆಂದರೆ ಈ ಈರುಳ್ಳಿ ಸಾಲ್ಟ್ ಜೊತೆ ಸೇರಿದಾಗ ಬೇಗನೆ ಬೆಂದೋಯ್ತು, ಅಂದರೆ ಬೇಗನೆ ಅದ್ರ ಬಣ್ಣ ಚೇಂಜ್ ಆಯಿತು. ಇವಾಗ ನಾವು ನೆಕ್ಸ್ಟ್ ಹಾಕ್ತಾ ಇರೋದು ಕುಂಬಳಕಾಯಿ. ಸಿಹಿ ಕುಂಬಳಕಾಯಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈ ಸಿಹಿ ಗುಂಬಳನ ಮನೆಯ ಹಿತ್ತಲಲ್ಲಿ ಹಳ್ಳಿ ಕಡೆ ಬೆಳೀತಾರೆ. ಈಗೆಲ್ಲ ಅದನ್ನು ಕೂಡ ತೋಟಗಳಲ್ಲಿ ಕೂಡ ಬೆಳೀತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ. ಅದರಲ್ಲೂ ಹಣ್ಣು ಕುಂಬಳನ ನಾವು ಒಂದು 3ರಿಂದ 4 ತಿಂಗಳು ಇಟ್ಕೋಬೋದು ಮನೆಯಲ್ಲಿ. ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ. ಫ್ರಿಡ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ಒಡಿದೇ ಇದ್ದರೆ ಆಚೆ ಇಡ್ಬೋದು. ಬಟ್ ಟೇಸ್ಟ್ ಬೇಕು ಅಂದರೆ ಹಣ್ಣಾದಾಗಲೇ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸಿಗುಂಬಳನ ನೀವು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನೀವು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸಪ್ ಆಗೋ ರೀತಿ ತಿರುಗ್ಕೋಬೇಕು. ಹಾಗೆ ಈರುಳ್ಳಿ ಮಸಾಲೆ ನಿಮ್ದು ಏನಿರುತ್ತೆ ಆ ಒಗ್ಗರಣೆ ಕೂಡ ನೀಟಾಗಿ ಕುಂಬಳಕಾಯಿ ಜೊತೆ ಮಿಕ್ಸಪ್ ಆಗಿಬಿಡ್ಬೇಕು. ಮಿಕ್ಸಪ್ ಆದಮೇಲೆ ಒಂದು 5ರಿಂದ 10 ನಿಮಿಷ ಹುರಿದು ಅದ್ರ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ನೀಟಾಗಿ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ನಂತರ ಕುಂಬಳಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಿದ್ದಾಗ ಸ್ವಲ್ಪ ಚೆನ್ನಾಗಿ ತಿರುಗಬೇಕು, ಅಂದರೆ ಪಟಾಯಿಸಬೇಕು, ಮೇಲೆ ಕೆಳಗೆ ಮಾಡ್ತಾ ಹೋಗಬೇಕು. ಆವಾಗ ನೀಟಾಗಿ ಅದು ರಸ ಬಿಟ್ಕೊಂಡು ಬೇಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮ ಕುಂಬಳಕಾಯಿ ಎಷ್ಟು ಬೇಗ ಬೇಯುತ್ತೋ ಅಷ್ಟು ಬೇಗ ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ. ಹಾಗಂತ ಉರಿ ಜಾಸ್ತಿ ಕೊಡೋದ್ರಿಂದ ಕೂಡ ತಳ ಹಿಡಿದ್ಬಿಡುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಕವರ್ ಮಾಡ್ತಾಯಿದ್ರೆ ಏನಾಗುತ್ತೆ, ನಿಮಗೆ ಉರಿ ಆಚೆ ಹೋಗೋದಿಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸಿಗುಂಬಳನ ನೀಟಾಗಿ ಈ ರೀತಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಚಾಪ್ ಮಾಡೋ ರೀತಿ ಸೌಟಲ್ಲಿ ಅದ್ಮಿ ಬೇಯಿಸೋದ್ರಿಂದ ಏನಾಗುತ್ತೆ, ಅದು ಬೇಗ ಮಿಕ್ಸಪ್ ಆಗುತ್ತೆ. ಹಾಗೆ ಸಣ್ಣದಾಗಿ ಅದು ಮೆತ್ತಗಾಗ್ಬಿಡುತ್ತೆ. ಟೇಸ್ಟ್ ನೋಡಿ, ನಿಮಗೇನಾದರೂ ಸ್ವಲ್ಪ ಸಾಲ್ಟ್ ಹಾಕಬೇಕು ಅನಿಸಿದ್ರೆ ಸಾಲ್ಟ್ನ ಹಾಕಿ. ನಾವು ಮಾಡಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು, ಆವಾಗ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ನೀಟಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ತಟ್ ಅಂತ ರೆಡಿ ಆಗ್ತಿದೆ ನೋಡಿ. ಸಿಗುಂಬಳ ತಳ ಹಿಡಿದೇ ಇರೋ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಂದ ಪಾತ್ರೆಯಲ್ಲಿ ಮಾಡೋದ್ರಿಂದ ಕೂಡ ನಿಮಗೆ ತಳ ಹಿಡಿಯೋದ್ರಿಂದ ತಪ್ಪಿಸ್ಕೋಬೋದು. ನೆಕ್ಸ್ಟು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೇ ನಿಮಗೆ ರೆಡಿ ಆಯಿತು ಸಿಗುಂಬಳಕಾಯಿ ಪಲ್ಯ. ರುಚಿಯಾದ ಖಾರವಾದ ಸಿಹಿ ಗುಂಬಳಕಾಯಿ ಪಲ್ಯ ಪಟಾಪಟ್ ಅಂತ ರೆಡಿ ಆಯಿತು. ನಿಮ್ಮನೆಯಲ್ಲೂ ಕೂಡ ನೀವು ಇದನ್ನು ಟ್ರೈ ಮಾಡಿ. ಇದು ದೋಸೆಗೆ, ಚಪಾತಿಗೆ ಹಾಗೂ ರೊಟ್ಟಿಗೆ ಚಳಿಗಾಲದಲ್ಲಂತೂ ಸೂಪರ್ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಕೂಡ. ಥ್ಯಾಂಕ್ ಯು. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.